ನಮಸ್ಕಾರ. ಪ್ರತಿದಿನ ಮಾಡುವ ಅಡುಗೆ ಕೆಲವೊಮ್ಮೆ ಇದೊಂದು ಬರೀ ಕೆಲ್ಸ, ಒಂದು ರುಟೀನ್ ಅನ್ಸುತ್ತೆ ಅಲ್ವಾ? ಆದ್ರೆ ನಮ್ಮ ಪ್ರಾಚೀನ ಭಾರತೀಯ ಜ್ಞಾನದಲ್ಲಿ ಇದಕ್ಕೊಂದು ಆಳವಾದ ಅರ್ಥವಿದೆ. ದಿನನಿತ್ಯದ ಅಡುಗೆಯನ್ನ ಕೇವಲ ಒಂದು ಕೆಲ್ಸವಾಗಿ ನೋಡದೆ ಅದನ್ನೊಂದು ಅರ್ಥಪೂರ್ಣ, ಪವಿತ್ರವಾದ ಆಚರಣೆಯಾಗಿ ಹೇಗೆ ಬದಲಾಯಿಸಬಹುದು? ಬನ್ನಿ, ಈ ಪಯಣದಲ್ಲಿ ಜೊತೆಯಾಗಿ ಸಾಗೋಣ. ಹೌದು, ಇದೇ ಆ ಪ್ರಶ್ನೆ. ಪ್ರತಿದಿನ ಅಡ್ಗೆ ಮಾಡುವವರಿಗೆ ಇದು ಖಂಡಿತ ಮನ್ಸಿಗೆ ಬಂದಿರುತ್ತೆ. ಈ ದೈನಂದಿನ ಅಡಿಗೆ ನಿಜಕ್ಕೂ ಇದೊಂದು ಹೊರೆನಾ? ದಿನ ಮಾಡ್ಲೇಬೇಕಾದ ಒಂದು ಜವಾಬ್ದಾರಿನಾ? ಅಥವಾ ಇದ್ರಲ್ಲಿ ನಮಗೆ ತಿಳಿಯದ ಯಾವುದೋ ಒಂದು ವರವಿದೆಯಾ? ನೋಡಿ, ನಾವು ನೋಡೋ ದೃಷ್ಟಿಯಲ್ಲೇ ಎಂಥ ದೊಡ್ಡ ವ್ಯತ್ಯಾಸ ಇದೆ. ಇವತ್ತಿನ ಕಾಲದಲ್ಲಿ ಅಡುಗೆ ಅಂದ್ರೆ ಸಂಬಳ ಇಲ್ಲದ ದುಡಿಮೆ, ಒಂದು ಹೊರೆ ಅಂತ ಅನ್ಸೋದು ಸಹಜ. ಆದ್ರೆ ನಮ್ಮ ಪ್ರಾಚೀನ ಸಂಪ್ರದಾಯದಲ್ಲಿ ಇದಕ್ಕಿರೋ ಸ್ಥಾನವೇ ಬೇರೆ. ಅದನ್ನ ಒಂದು ನಿಸ್ವಾರ್ಥ ಸೇವೆ, ಒಂದು ರೀತಿಯ ಆಧ್ಯಾತ್ಮಿಕ ಸಾಧನೆ, ಅಷ್ಟೇ ಅಲ್ಲ, ದೇವರಿಗೆ ಅರ್ಪಿಸುವ ಪವಿತ್ರ ನೈವೇದ್ಯ ಅಂತ ಪರಿಗಣಿಸಲಾಗತ್ತೆ. ಒಂದೇ ಕೆಲ್ಸ, ಆದ್ರೆ ಎರಡು ಬೇರೆ ಬೇರೆ ದೃಷ್ಟಿಕೋನಗಳು. ಹಾಗಿದ್ರೆ ಈ ದೃಷ್ಟಿಕೋನದ ಬದಲಾವಣೆಯನ್ನ ತರೋದು ಹೇಗೆ? ಅಡುಗೆ ಮನೆಯಲ್ಲಿ ನಮ್ಮ ಪಾತ್ರದ ಬಗ್ಗೆ ನಮಗಿರೋ ಭಾವನೆಯನ್ನ ಸಂಪೂರ್ಣವಾಗಿ ಬದಲಾಯಿಸಲು ಸಾಧ್ಯನಾ? ಮೊದಲ ಹೆಜ್ಜೆವೇನು? ನೋಡಿ, ನಮ್ಮ ಹಲವು ಸಂಪ್ರದಾಯಗಳ ಪ್ರಕಾರ ಅಡುಗೆ ಮಾಡೋರು ಕೇವಲ ಊಟ ಬಡಿಸೋರಲ್ಲ, ಅವರು ಜೀವಶಕ್ತಿಯ ಅಂದ್ರೆ ಪ್ರಾಣಶಕ್ತಿಯ ಪಾಲಕರು. ಈ ಒಂದು ಆಲೋಚನೆ ಇದೆಯಲ್ಲ, ಇದು ಅಡುಗೆ ಅನ್ನೋ ಪದಕ್ಕೆ ಒಂದು ಹೊಸ ಆಯಾಮ ಕೊಡುತ್ತೆ. ಬರೀ ಅಡುಗೆ ಮಾಡೋದಲ್ಲ, ಜೀವಶಕ್ತಿಯನ್ನ ಪೋಷಿಸೋದು ಅಂತಾದಾಗ ಆ ಕೆಲಸದ ಮಹತ್ವವೇ ಹೆಚ್ಚಾಡುತ್ತೆ. ಹಾಗಿದ್ರೆ ಈ ಯೋಚನೆಯ ಹಿಂದೆ ಇರೋ ತತ್ವವಾದ್ರೂ ಏನು? ಅಡುಗೆ ಅನ್ನೋದು ಯಾಕೆ ಇಷ್ಟೊಂದು ಪವಿತ್ರವಾದ ಕರ್ತವ್ಯ ಆಗತ್ತೆ? ಅದ್ರ ಹಿಂದಿನ ಅಡಿಪಾಯವನ್ನ ಸ್ವಲ್ಪ ನೋಡೋಣ. ಇಲ್ಲಿ ಧರ್ಮ ಅನ್ನೋ ಪರಿಕಲ್ಪನೆ ತುಂಬಾ ಮುಖ್ಯವಾಗತ್ತೆ. ಧರ್ಮ ಅಂದ್ರೆ ಏನೋ? ಅದು ನಮ್ಮ ಪವಿತ್ರ ಕರ್ತವ್ಯ. ಬೇರೆಯವರ ಒಳಿತಿಗಾಗಿ, ಈ ಜೀವನದ ಕ್ರಮಕ್ಕಾಗಿ ನಾವು ಮಾಡೋ ಕೆಲ್ಸ. ಯಾವಾಗ ಒಬ್ರು ಇನ್ನೊಬ್ರಿಗೆ ಆಹಾರ ನೀಡುವ ಜವಾಬ್ದಾರಿ ತಗೊಳ್ತಾರೋ ಅದು ಅವರ ಧರ್ಮ ಆಗತ್ತೆ. ಆಗ ಅದು ಬರೀ ಕೆಲ್ಸವಾಗಿ ಉಳಿಯೋದಿಲ್ಲ, ಅದೊಂದು ಪವಿತ್ರ ಕರ್ತವ್ಯವಾಗಿ ಬದಲಾಗತ್ತೆ. ಅದೇ ಕಾರಣಕ್ಕೆ ಯಾರು ಪ್ರಾಮಾಣಿಕವಾಗಿ ಬೇರೆಯವರಿಗೆ ಆಹಾರ ನೀಡ್ತಾರೋ ಅವರು ಅನ್ನದಾತರಾಗ್ತಾರೆ. ಅನ್ನದಾತ ಅಂದ್ರೆ ಪೋಷಣೆಯನ್ನ ನೀಡೋರು. ಎಂಥ ಒಂದು ಗೌರವಯುತವಾದ, ಪ್ರಾಚೀನವಾದ ಪಾತ್ರ ಅಲ್ವಾ ಇದು? ಇದೇ ನಮ್ಮನ್ನ ಕರ್ಮಯೋಗದ ತತ್ವಕ್ಕೆ ಕರ್ಕೊಂಡು ಹೋಗುತ್ತೆ. ಕರ್ಮಯೋಗಿ ಅಂದ್ರೆ ಯಾರು? ಪೂರ್ತಿ ಮನಸ್ಸಿಟ್ಟು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಕೆಲಸ ಮಾಡೋರು, ಆದ್ರೆ ಅದರಿಂದ ಸಿಗೋ ಹೊಗಳಿಕೆಗಾಗ್ಲಿ ಪ್ರತಿಫಲಕ್ಕಾಗ್ಲಿ ಕಾಯ್ದೇ ಇರೋರು. ಇಂಥ ಮನಸ್ಥಿತಿಯಲ್ಲಿ ಅಡ್ಗೆ ಮಾಡೋವರಿಗೆ ಆ ಸೇವೆ ಮಾಡೋದ್ರಲ್ಲೇ ಒಂದು ಆನಂದ ಸಿಗುತ್ತೆ. ಅವರ ಸಂತೋಷ ಇರೋದು ಕೊಡೋದ್ರಲ್ಲಿ, ಪಡೆಯೋದ್ರಲ್ಲಲ್ಲ. ಸರಿ, ಇಲ್ಲಿಯವರೆಗೂ ನಾವು ಇದರ ಹಿಂದಿನ ತತ್ವಗಳನ್ನ, ಅಂದ್ರೆ ಯಾಕೆ ಅನ್ನೋದನ್ನ ನೋಡಿದ್ವಿ. ಈಗ ಇದನ್ನ ನಿಜ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಳೋದು ಅಂತ ನೋಡೋಣ. ಇದರ ಆರಂಭ ಆಗೋದು ನಮ್ಮ ಮನಸ್ಸಿನಿಂದ, ನಮ್ಮ ಆಂತರಿಕ ಅಡಿಗೆ ಮನೆಯಿಂದ. ಇದೊಂದು ಬಹಳ ಮುಖ್ಯವಾದ ಮಾತು. ಅಡಿಗೆ ಮಾಡುವವರ ಆಂತರಿಕ ಭಾವನೆಗಳು ಸಾಮಾನ್ಯವಾಗಿ ಊಟದ ಒಂದು ಭಾಗವಾಗ್ತವೆ. ಅಂದ್ರೇನು? ನಾವು ಅಡಿಗೆ ಮಾಡುವಾಗ ನಮ್ಮ ಮನಸ್ಸಲ್ಲಿರೋ ಕೋಪ, ಬೇಸರ ಅಥವಾ ಪ್ರೀತಿ, ಸಂತೋಷ ಇವೆಲ್ಲವೂ ನಾವು ಮಾಡೋ ಊಟದ ಮೇಲೆ ಪರಿಣಾಮ ಬೀರುತ್ತೆ ಅಂತ. ಇದು ಕೇಳೋಕೆ ಆಶ್ಚರ್ಯ ಅನ್ಸಿದ್ರೂ ನಿಜ. ಹಾಗಿದ್ರೆ ಅಡಿಗೆ ಮನೆಯಲ್ಲಿ ಈ ಭಾವನಾತ್ಮಕ ಶುಚಿತ್ವವನ್ನ ಕಾಪಾಡ್ಕೊಳ್ಳೋದು ಹೇಗೆ? ಇಲ್ಲಿದೆ ನೋಡಿ 3 ಸರಳ ಹಂತಗಳು. ಮೊದಲನೇದಾಗಿ, ಸಿಕ್ಕಾಪಟ್ಟೆ ಕೋಪದಲ್ಲಿದ್ದಾಗ ಅಡಿಗೆ ಮಾಡೋಕ್ ಹೋಗ್ಬೇಡಿ. ಸ್ವಲ್ಪ ಹೊತ್ತು ನಿಲ್ಸಿ. ಅಡಿಗೆ ಮನೆ ನಮ್ಮ ಭಾವನೆಗಳನ್ನ ಹೊರಹಾಕೋ ಜಾಗ ಆಗ್ಬಾರ್ದು. ಎರಡನೇದಾಗಿ, ನಮ್ಮ ಮನಸ್ಥಿತಿಯನ್ನ ಬದಲಾಯಿಸೋದು. ಅಯ್ಯೋ, ನಾನ್ ಅಡಿಗೆ ಮಾಡ್ಬೇಕು ಅನ್ನೋ ಬದಲು ನನಗೆ ಅಡಿಗೆ ಮಾಡೋಕೆ ಒಂದು ಅವಕಾಶ ಸಿಕ್ಕಿದೆ ಅಂತ ಅನ್ಕೊಳ್ಳೋದು. ಇದರಿಂದ ಬಹಳ ವ್ಯತ್ಯಾಸ ಆಗತ್ತೆ. ಇನ್ನು ಮೂರನೇದು, ಕೃತಜ್ಞತೆ. ನಮಗೆ ಸಿಕ್ಕಿರೋ ಆಹಾರಕ್ಕಾಗಿ ರೈತರಿಗೆ, ಈ ಭೂಮಿಗೆ, ಸೂರ್ಯನಿಗೆ ಮನಸ್ಸಲ್ಲೇ ಒಂದು ಧನ್ಯವಾದ ಹೇಳೋದು. ಇದಕ್ಕಾಗಿ ಒಂದು ಸರಳವಾದ ಆಚರಣೆಯನ್ನ ಶುರು ಮಾಡಬಹುದು. ಅಡಿಗೆ ಶುರು ಮಾಡೋ ಮುಂಚೆ ಒಂದು ಕ್ಷಣ ನಿಂತು ಒಂದೆರಡು ದೀರ್ಘವಾದ ಉಸಿರು ತಗೊಳ್ಳೋದು ಅಥವಾ ಮನಸ್ಸನ್ನ ಶಾಂತ ಮಾಡ್ಕೊಳ್ಳೋದು. ಇದು ನಮ್ಮನ್ನ ಆ ಕ್ಷಣಕ್ಕೆ ಸಿದ್ಧಗೊಳಿಸುತ್ತೆ. ಆ ದಿನದ ಬೇರೆಲ್ಲಾ ಗಡಿಬಿಡಿಯಿಂದ ಅಡಿಗೆಯನ್ನ ಒಂದು ಪವಿತ್ರವಾದ ಕೆಲಸವಾಗಿ ಬೇರ್ಪಡಿಸಲು ಸಹಾಯ ಮಾಡುತ್ತೆ. ಮನಸ್ಸಿನ ಸಿದ್ಧತೆ ಆಯ್ತು. ಈಗ ನಮ್ಮ ಗಮನವನ್ನ ನಮ್ಮ ದೇಹದ ಕಡೆಗೆ, ಅಂದ್ರೆ ನಮ್ಮ ಬಾಹ್ಯ ಅಡುಗೆ ಮನೆಯ ಕಡೆಗೆ ಹರಿಸೋಣ. ಯಾಕಂದ್ರೆ ಮನಸ್ಸು ಮತ್ತು ದೇಹ ಎರಡೂ ಜೊತೆಯಾಗಿ ಕೆಲಸ ಮಾಡ್ಬೇಕಲ್ವಾ? ಅಡುಗೆ ಮಾಡೋದು ಒಂದು ರೀತಿಯ ಮ್ಯಾರಥಾನ್ ಇದ್ದ ಹಾಗೆ. ಇದು ಸಹನೆ ಬೇಡುತ್ತೆ. ಹಾಗಾಗಿ ನಮ್ಮ ಶಕ್ತಿಯನ್ನು ಉಳಿಸಿಕೊಳ್ಳಲು ದೇಹದ ಬುದ್ಧಿವಂತಿಕೆಯನ್ನ ಬೆಳೆಸ್ಕೊಳ್ಬೇಕು. ಅಂದ್ರೆ
ಸುಸ್ತಾಗೋದನ್ನ, ನೋವಾಗೋದನ್ನ ತಪ್ಪಿಸಲು ನಮ್ಮ ದೇಹ ಏನ್ ಹೇಳುತ್ತೆ ಅನ್ನೋದನ್ನ ಕೇಳಿಸ್ಕೊಳ್ಳೋದು, ಅದನ್ನ ಗೌರವಿಸೋದು. ಹಾಗಿದ್ರೆ ದೀರ್ಘಕಾಲ ಅಡಿಗೆ ಮಾಡಲು ದೇಹಕ್ಕೆ ಸಹಾಯವಾಗೋ ಭಂಗಿಗಳು ಯಾವುವು? ನೋಡಿ, ನಿಲ್ಲುವಾಗ ಬೆನ್ನು ಮೂಳೆಯನ್ನ ನೇರವಾಗಿ ಇಟ್ಕೊಳ್ಳೋದು, ಕಾಲಿಗೆ ಆರಾಮ ಕೊಡೋ ಮೆತ್ತನೆಯ ಚಪ್ಪಲಿ ಹಾಕೋದು, ತರಕಾರಿ ಕತ್ತರಿಸೋ ಬೋರ್ಡ್ಗಳು ನಮ್ಮ ಮೊಣಕೈ ಎತ್ತರಕ್ಕೆ ಇರೋ ಹಾಗೆ ನೋಡ್ಕೊಳ್ಳೋದು, ಮಧ್ಯ ಮಧ್ಯ ಸಣ್ಣ ಪುಟ್ಟ ಸ್ಟ್ರೆಚ್ ಮಾಡೋದು, ಆಮೇಲೆ ಸಿಪ್ಪೆ ತೆಗೆಯೋದು, ಹಿಟ್ಟು ಕಲಸೋದು, ಈ ತರಹದ ಕೆಲಸಗಳನ್ನ ಸಾಧ್ಯವಾದ್ರೆ ಕೂತು ಮಾಡೋದು. ಇವೆಲ್ಲ ಸಣ್ಣ ವಿಷಯಗಳು, ಆದ್ರೆ ಬಹಳ ಮುಖ್ಯ. ಅಡುಗೆ ಆಯ್ತು, ದೇಹದ ಬಗ್ಗೆ ಗಮನ ಹರಿಸಿದ್ದು ಆಯ್ತು. ಈಗ ಆ ಪೋಷಣೆಯ ಚಕ್ರದ ಕೊನೆಯ ಆದ್ರೆ ಅಷ್ಟೇ ಮುಖ್ಯವಾದ ಭಾಗಕ್ಕೆ ಬರೋಣ. ಅದೇ ಬಡಿಸುವ ಕಲೆ. ಹೌದು, ಬಡಿಸೋದು ಕೂಡ ಒಂದು ಕಲೆ, ಅಡುಗೆ ಮಾಡಿದಷ್ಟೇ ಮುಖ್ಯವಾದದ್ದು. ಈ ಮಾತಿಂದ ಕೇಳಿ, ಅಡುಗೆ ಮಾಡಿದಾಗ ಪೋಷಣೆ ನೀಡಲಾಗುತ್ತೆ, ಆದರೆ ಬಡಿಸಿದಾಗ ಅಡುಗೆ ಮಾಡಿದವರೇ ತಮ್ಮನ್ನೇ ನೀಡ್ತಾರೆ. ಎಂಥ ಅದ್ಭುತವಾದ ಮಾತು! ಅಡುಗೆ ಮಾಡೋದು ಒಂದು ಭೌತಿಕ ಕ್ರಿಯೆ, ಆದರೆ ಪ್ರೀತಿಯಿಂದ ಬಡಿಸೋದಿದೆಯಲ್ಲ, ಅದು ಒಂದು ಭಾವನಾತ್ಮಕ ವಿನಿಮಯ. ನಿಜವಾದ ಆರೈಕೆ ಅಂದ್ರೆ ಏನು? ಅದು ಇನ್ನೊಬ್ರ ಅಗತ್ಯಗಳನ್ನ ಅವರು ಬಾಯ್ಬಿಟ್ಟು ಕೇಳೋಕ್ ಮುಂಚೆನೇ ಅರ್ಥ ಮಾಡ್ಕೊಳ್ಳೋದು, ಊಟ ಮಾಡೋವರ ಇಷ್ಟಕಷ್ಟಗಳನ್ನ ಗಮನಿಸೋದು. ಹೀಗೆ ಮಾಡ್ದಾಗ ಅವರಿಗೆ ಕೇವಲ ಹೊಟ್ಟೆ ತುಂಬೋದಿಲ್ಲ, ಮನಸ್ಸೂ ತುಂಬುತ್ತೆ, ಪ್ರೀತಿ ಸಿಕ್ಕಿದ ಅನುಭವ ಆಗತ್ತೆ. ಅಂದ ಹಾಗೆ ನ್ಯಾಯವಾಗಿ ಬಡ್ಸೋದು ಅಂದ್ರೆ ಎಲ್ಲರಿಗೂ ಒಂದೇ ಸಮನಾಗಿ ಬಡ್ಸೋದಲ್ಲ, ಬದಲಿಗೆ ಪ್ರತಿಯೊಬ್ಬರ ಹಸಿವು ಮತ್ತು ಅವರ ಅಗತ್ಯಕ್ಕೆ ತಕ್ಕಂತೆ ಬಡ್ಸೋದು, ಅವರ ಘನತೆಯನ್ನ ಗೌರವಿಸೋದು. ಒಬ್ರಿಗೆ ಕಡಿಮೆ ಬೇಕಿರ್ಬೋದು, ಇನ್ನೊಬ್ರಿಗೆ ಹೆಚ್ಚು, ಅದನ್ನ ಅರ್ಥ ಮಾಡ್ಕೊಂಡು ಬಡ್ಸೋದೇ ನಿಜವಾದ ಕಾಳಜಿ. ಈಗ ನಾವು ಈ ವಿಶ್ಲೇಷಣೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಈ ಇಡೀ ಪ್ರಕ್ರಿಯೆಯನ್ನ ನೋಡಿದಾಗ ಅಡುಗೆಯನ್ನೋದು ಕೇವಲ ಒಂದು ದೈನಂದಿನ ಕೆಲಸವಲ್ಲ, ಅದು ನಾವು ಬಿಟ್ಟು ಹೋಗುವ ಒಂದು ಪೋಷಣೆಯ ಪರಂಪರೆ. ಅದು ಆರೈಕೆ ಮತ್ತು ಸಂಬಂಧಗಳನ್ನ ಬೆಸೆಯುವ ಒಂದು ಅದ್ಭುತ ಕೊಡುಗೆ. ಹಾಗಾಗಿ ನೆನ್ಪಿಡಿ, ಬೇರೆಯವರನ್ನ ಮೆಚ್ಚಿಸ್ಲಿಕ್ಕಾಗಿ ಅಡುಗೆ ಮಾಡೋದಲ್ಲ, ಬದಲಿಗೆ ಇನ್ನೊಬ್ಬರ ಚೈತನ್ಯವನ್ನು ಹೆಚ್ಚಿಸಲು, ಅವರನ್ನು ಉನ್ನತೀಕರಿಸಲು ಅಡುಗೆ ಮಾಡಿ. ಯಾಕಂದ್ರೆ ಮಾಡುವ ಪ್ರತಿಯೊಂದು ಊಟವೂ ಒಂದು ಅರ್ಪಣೆ, ಮತ್ತು ಪ್ರತಿಯೊಂದು ಊಟವೂ ನಾವು ಬಿಟ್ಟು ಹೋಗುವ ಒಂದು ಪರಂಪರೆ, ನಮ್ಮ ಪ್ರೀತಿ ಮತ್ತು ಪೋಷಣೆಯ ಒಂದು ಶಾಶ್ವತವಾದ ಗುರುತು. ಹಾಗಿದ್ರೆ ಈ ಒಂದು ಆಲೋಚನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಇಂದು ಈ ಜಗತ್ತಿಗೆ ಯಾವ ಪೋಷಣೆಯನ್ನ ನೀಡಲು ನಾವು ಸಿದ್ಧರಾಗಿದ್ದೇವೆ? ಇಂದಿನ ನಮ್ಮ ಊಟದ ಮೂಲಕ ಯಾವ ರೀತಿಯ ಪ್ರೀತಿ ಮತ್ತು ಶಕ್ತಿಯನ್ನ ಹಂಚಿಕೊಳ್ಳಲು ಸಾಧ್ಯವಿದೆ? ಯೋಚಿಸಿ.